ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಇವತ್ತು ಯುಧಿಷ್ಠಿರನ ಚಿಂತೆ, ಕೃಷ್ಣನ ಆಶ್ವಾಸನೆ ಮತ್ತು ಕ್ರೌಂಚ ವ್ಯೂಹದ ರಚನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಕೇಳ್ತಾನೆ, ಸಂಜಯನೇ, ಸೇನಾಪತಿ ಶ್ವೇತ ಯಾವಾಗ ಯುದ್ಧದಲ್ಲಿ ಶತ್ರುಗಳ ಕೈಯಿಂದ ಸತ್ನೋ, ಆಗ ಅವನ ನಂತರ ಮಹಾನ್ ಧನುರ್ಧರನಾದಂತಹ ಪಾಂಚಾಲ ವೀರರು ಪಾಂಡವರ ಜೊತೆ ಸೇರಿ ಏನು ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಸಂಜಯ ಹೇಳ್ತಾನೆ, ಮಹಾರಾಜ ಸ್ಥಿರವಾಗಿ ಕೇಳಿ, ಅಂದರೆ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲೇ ಮನಸ್ಸಿಟ್ಟು ಕೇಳಿ ಅಂತ ಅರ್ಥ. ಆ ಭಯಂಕರವಾದ ದಿನ ಇತ್ತಲ್ಲ, ಅದರ ಪೂರ್ವದ ಅಧಿಕಾಂಶದ ಭಾಗ ಕಳೆದ ನಂತರ, ಅಂದರೆ ಒಂದು ಹೊತ್ತು ಕಳೆದು ಬಿಡುತ್ತೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಆ ದಿನದ ಅರ್ಧ ಭಾಗ ಕಳೆಯುತ್ತಲ್ಲ, ಅದಾದಮೇಲೆ ಸುಮಾರು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಮತ್ತು ಶತ್ರುಗಳ ಸೈನ್ಯದಲ್ಲಿ ಮತ್ತೆ ಯುದ್ಧ ಆಗೋದಕ್ಕೆ ಶುರುವಾಗುತ್ತೆ. ವಿರಾಟನ ಸೇನಾಧಿಪತಿ ಯಾರು? ಶ್ವೇತ ಅಂತ ಅಂದ್ಬಿಟ್ಟು ಅವನು ಸತ್ತಿರೋದನ್ನ ಮತ್ತೆ ಕೃತವರ್ಮನ ಜೊತೆ ಶಲ್ಯ ಯುದ್ಧಕ್ಕೋಸ್ಕರ ತಯಾರಾಗಿರೋದನ್ನ ಮತ್ತೆ ಆಹುತಿ ಬೀಳೋದ್ರಿಂದ ಪ್ರಜ್ವಲಿಸ್ತಾ ಇರುವಂಥ ಅಗ್ನಿಯ ಹಾಗೆ, ಅಂದರೆ ಈಗ ನಾವು ಯಾವುದಾದ್ರೂ ಹೋಮ ಮಾಡ್ತಾ ಇರ್ತೀವಿ, ಅಗ್ನಿ ಇರುತ್ತೆ, ಅದರಲ್ಲಿ ಆಹುತಿಯನ್ನು ಹಾಕ್ತಾ ಇದ್ದಂಗೆ ಆ ಅಗ್ನಿ ಇನ್ನೂ ಹೆಚ್ಚಾಗಿ ಪ್ರಜ್ವಲಿಸುತ್ತಲ್ಲ, ಆ ರೀತಿ ರಾಜಕುಮಾರ ಶಂಖ ಇದ್ದಾನಲ್ಲ, ಅವನು ಕೋಪ ಮಾಡಿಕೊಂಡು ಉರಿದೇಳ್ತಾನೆ. ಇವಾಗ ಇವನು ಸತ್ತಿರೋದು ಇದೆಲ್ಲ ನೋಡಿ ಅವನಿಗೆ ಇನ್ನೂ ಕೋಪ ಬಂದು ಉರಿತಾ ಇದ್ದಾನೆ. ಅವನಿಗೆ ಸೇಡು ತೀರಿಸ್ಕೊಳ್ಬೇಕು ಅನ್ನುವಷ್ಟು ಅವನಲ್ಲಿ ಶಕ್ತಿ ಇದೆ. ಆ ಶಕ್ತಿವಂತ ವೀರ ಏನು ಮಾಡ್ತಾನೆ, ತನ್ನ ಮಹಾನ್ ಧನಸ್ಸನ್ನು ಏರಿಸ್ಕೊಂಡು ಮದ್ರರಾಜ ಶಲ್ಯನನ್ನು ಕೊಂದು ಬಿಡಬೇಕು ನಾನು ಅನ್ನುವಂತಹ ಇಚ್ಛೆಯಿಂದ ಅವರ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಬಹಳಷ್ಟು ರಥಗಳು 4 ಕಡೆಗಳಿಂದ ಶಂಖನ ರಕ್ಷಣೆಯನ್ನು ಮಾಡ್ತಾ ಇದ್ರು. ಅವನು ಬಾಣಗಳನ್ನು ಸುರಿಸ್ತಾ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಧನಸ್ಸಿನಲ್ಲಿ ಬಾಣಗಳನ್ನು ಏರಿಸ್ತಾ ಇದ್ದಾನೆ. ಯಾರು ಅಡ್ಡ ಬಂದರೂ ಅವನನ್ನು ಏನೂ ಮಾಡೋಕ್ಕಾಗಬಾರ್ದು, ಆ ರೀತಿ ಮಾಡ್ತಾ ಶಲ್ಯನ ರಥದ ಹತ್ರ ಹೋಗಿ ತಲುಪ್ತಾನೆ. ಆಗ ಮೃತ್ಯುವಿನ ಬಾಯಲ್ಲಿ ಬಿದ್ದಿರುವಂತಹ ಮದ್ರರಾಜ ಶಲ್ಯನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಿಮ್ಮ ಸೈನ್ಯದ 7 ಮಹಾರಥಿಗಳು, ಯಾರ್ಯಾರು 7 ಮಹಾರಥಿಗಳು? ಬೃಹದ್ಬಲ, ಜಯತ್ಸೇನ, ರುಕ್ಮರಥ, ವಿಂದ, ಅನುವಿಂದ, ಸುದಕ್ಷಿಣ ಮತ್ತು ಜಯದ್ರಥ, ಇವರು 7 ಜನ. ಇವ್ರೇನು ಮಾಡಿದ್ರು, ಅವರನ್ನು 4 ಕಡೆಗಳಿಂದ ಸುತ್ತುವರೆದು ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿ ಏನು ಅಂತಂದರೆ, ಒಂದೊಂದು ಪಕ್ಷದಲ್ಲೂ ಮಹಾರಥಿಗಳು ಅಂತಿರ್ತಾರಲ್ಲ, ಅವರನ್ನು ರಕ್ಷಣೆ ಮಾಡೋದಕ್ಕೆ ಕೆಲವು ಜನ ಸುತ್ತುವರೆದಿರ್ತಾರೆ. ಯಾಕಂದರೆ ಅವರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ, ಚೆನ್ನಾಗಿ ಯುದ್ಧ ಮಾಡುವಂಥವ್ರು, ಅವರು ರಕ್ಷಣೆ ಮಾಡೋದು ಇವ್ರ ಜವಾಬ್ದಾರಿಯಾಗಿರೋದ್ರಿಂದ ಅವರು ಎಲ್ಲೆಲ್ಲಿರ್ತಾರೋ ಅಲ್ಲಿ 4 ಕಡೆಗಳಿಂದ ಅವರನ್ನ ರಕ್ಷಣೆ ಮಾಡೋದಕ್ಕೆ ಕೆಲವೊಂದು ವೀರರು ನಿಂತಿರ್ತಾರೆ. ಅದಕ್ಕೆ ನೋಡಿ, ಇಲ್ಲಿ ಶಂಖನನ್ನು ಸುತ್ತುವರೆದು ಪಾಂಡವರ ಸೈನ್ಯದವರು ಕೆಲವೊಬ್ರು ಅವನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಶಲ್ಯನನ್ನ ರಕ್ಷಣೆ ಮಾಡೋದಕ್ಕೆ ಕೌರವರ ಸೈನ್ಯದಿಂದ 7 ಮಹಾರಥಿಗಳು ಅವನನ್ನು ಸುತ್ತುವರೆದು ಅವನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಶಂಕನ ಹಣೆ ಮೇಲೆ ಶಲ್ಯರು ಏನು ಮಾಡಿದ್ರು, ಬಾಣಗಳ ಸುರಿಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಆ 7 ಜನ ಸೇರಿ ಒಂದೇ ಸಾರಿ ಆಕ್ರಮಣ ಮಾಡ್ತಾ ಇರೋದನ್ನು ನೋಡಿ ಸೇನಾಪತಿ ಶಂಕನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಈಗ ಶಲ್ಯನನ್ನು ಅವರು ರಕ್ಷಣೆ ಮಾಡ್ತಾ ಏನು ಮಾಡಿದ್ರು, ಶಂಖನ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸೋದಕ್ಕೂ ಶುರು ಮಾಡ್ತಾರೆ. ಆಗ ಅವನಿಗೆ ಕೋಪ ಬಂದ್ಬಿಡುತ್ತೆ. ಮತ್ತು ಬಲ್ಲ ಅನ್ನುವಂಥ ಹೆಸರಿನ 7 ತೀಕ್ಷ್ಣವಾದ ಬಾಣಗಳಿಂದ ಅವನು ಆ 7 ಜನರ ಧನಸ್ಸನ್ನು ಕೂಡ ಕತ್ತರಿಸ್ಬಿಟ್ಟು ಸಿಂಹನಾದ ಮಾಡ್ತಾನೆ, ಜೋರಾಗಿ ಗರ್ಜಿಸ್ತಾನೆ. ಆಗ ಮಹಾಬಾಹುವಾದಂತಹ ಭೀಷ್ಮರು ಏನು ಮಾಡ್ತಾರೆ, ಮೇಘದ ಹಾಗೆ ಗರ್ಜನೆ ಮಾಡುತ್ತಾ, ಈಗ ಮಳೆ ಬರೋಕ್ಕೆ ಮುಂಚೆ ಮೇಘಗಳಲ್ಲಿ ಒಂದು ಸೌಂಡ್ ಬರುತ್ತಲ್ವ, ಗುಡುಗು ಥರ, ಅದು ಆ ರೀತಿ ಗರ್ಜನೆ ಮಾಡ್ತಾ ವಿಶಾಲವಾದಂತಹ ಧನಸ್ಸನ್ನು ಕೈಯಲ್ಲಿ ತಗೊಂಡು ಶಂಖನ ಮೇಲೆ ಅವರು ಎರಗುತ್ತಾರೆ, ಅವನ ಮೇಲೆ ಯುದ್ಧಕ್ಕೆ ಬೀಳ್ತಾರೆ. ಅವ್ರು ಬರ್ತಾ ಇರೋದನ್ನು ನೋಡಿ ಪಾಂಡವರ ಸೈನ್ಯ ಭಯದಿಂದ ನಡಗೋದಕ್ಕೆ ಶುರುವಾಗತ್ತೆ. ಯಾಕಂದರೆ ಭೀಷ್ಮರು ಸಾಮಾನ್ಯರಲ್ವಲ್ಲ, ಅದಕ್ಕೋಸ್ಕರ ಸೈನ್ಯದವರಿಗೆಲ್ಲರಿಗೂ ಕೂಡ ನಡಕ ಶುರುವಾಗ್ಬಿಡುತ್ತೆ.
ಅಷ್ಟರಲ್ಲೇ ಭೀಷ್ಮರಿಂದ ಶಂಖನ ರಕ್ಷಣೆ ಮಾಡೋದಕ್ಕೋಸ್ಕರ ಯಾರು ಬರ್ತಾರೆ, ಅರ್ಜುನ ಅವರ ಮುಂದೆ ಬಂದು ನಿಂತು ಬಿಡ್ತಾನೆ. ಹೀಗೆ ಒಬ್ಬರನ್ನ ಒಬ್ಬರು ರಕ್ಷಣೆ ಮಾಡೋದಕ್ಕೆ ಮುಂದೆ ಬರ್ತಾರೆ. ಆಮೇಲೆ ಭೀಷ್ಮರ ಜೊತೆ ಇವನ ಯುದ್ಧ ನಡೆಯುತ್ತೆ. ಈಗ ಅರ್ಜುನ ಮತ್ತು ಭೀಷ್ಮರ ನಡುವೆ ಯುದ್ಧ ನಡೆಯುತ್ತೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.